ಹೇ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ವಿಡಿಯೋ ನೋಡಿ ಕೊನೆ ತನಕ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ನ ಮಾಡಿ. ಸೊ ದಯವಿಟ್ಟು ವ್ಯೂಸ್ ಕೊಡಿ ಅಂತಷ್ಟೇ ಕೇಳ್ಕೊಳ್ಳೋದು. ಸೊ ಗೈಸ್, ಎಲ್ರದ್ದು ಬ್ರೇಕ್ಫಾಸ್ಟ್ ಆಯಿತಾ? ಸೊ ನಂದು ಬ್ರೇಕ್ಫಾಸ್ಟ್ ಕೆಳಗಡೆನೇ ಆಯಿತು, ಬಿಕಾಸ್ ಇವತ್ತು ಇಡ್ಲಿ ಚಟ್ನಿ. ಹಿಂದಿನ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ ನಿಮಗೆ, ಕಪ್ಪು ಕಡಲೆಕಾಳು ಬಟಾಣಿ ಎಲ್ಲ ಹಾಕಿ ಒಂದು ಹುಳಿ ಸಾಗು ಮಾಡಿದ್ದೆ. ಸೊ ಅದೇ ಇತ್ತು ಸಾಂಬಾರು ಥರ, ಅದನ್ನೇ ಬಿಸಿ ಮಾಡಿ ಸೊ ಇಡ್ಲಿ ಚಟ್ನಿ. ಸೊ ಇವತ್ತು ಚಿಲ್ಡ್ರನ್ಸ್ ಡೇ. ಯಾರೆಲ್ಲ ಮಕ್ಕಳುಗಳು ಎಸ್ಪೆಷಲಿ ನನ್ನ ವೀಡಿಯೋಸು ನನ್ನ ವ್ಲಾಗ್ಸ್ನ ನೋಡ್ತಿರೋ ಎಲ್ರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ನಿಮ್ಮ ಶ್ವೇತಾ ಆಂಟಿ ಕಡೆಯಿಂದ. ಎಲ್ರಿಗೂ ಮಕ್ಕಳು ಅಂದರೆ ಪ್ರೀತಿ ಪ್ರಾಣ ಎಲ್ರಿಗೂ. ಸೊ ನೀವು ಕೂಡ ವಿಶ್ ಮಾಡಿ ಬ್ಲೆಸ್ ಮಾಡಿ. ನನ್ನ ಮಕ್ಳಿಗೂ ಕೂಡ ಇವತ್ತು ಸ್ಕೂಲಲ್ಲಿ ಫಂಕ್ಷನ್ ಇದೆ, ಹ್ಯಾಪಿ ಚಿಲ್ಡ್ರನ್ಸ್ ಡೇ ಇದೆ, ಮೂವಿ ತೋರಿಸ್ತಾರಂತೆ, ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇದೆಯಂತೆ. ಸೊ ಅವ್ರ ಟೀಚರ್ಸ್ ಕಡೆಯಿಂದ ಮಕ್ಕಳುಗಳಿಗೆ ಎಂಟರ್ಟೈನ್ಮೆಂಟ್ ಇದೆಯಂತೆ. ಸೊ ಎಲ್ರಿಗೂ ಒಂದು ಅಗೇನ್ ಮಕ್ಕಳ ದಿನಾಚರಣೆ ಹಬ್ಬದ ಶುಭಾಶಯಗಳು ಹೇಳ್ತಾ, ಯದು ಪಾಪು ಕೂಡ ಇತ್ತು ಇಷ್ಟ ತನಕ. ಸೊ ಇವಾಗ ಮೋಷನ್ ಮಾಡಬೇಕು ಅಂತು, ಮೀನ್ಸ್ ಆ್ಯಕ್ಚುಲಿ ಮೋಷನ್ ಪ್ಯಾಂಟಲ್ಲೇ ಮಾಡ್ಕೊಂಬಿಟ್ಟಿದ್ದ. ಸೊ ಅದನ್ನೆಲ್ಲ ವಾಶ್ ಮಾಡಿ ತೊಳೆದೆ, ಬಟ್ಟೆ ಚೇಂಜ್ ಮಾಡ್ಕೊಂಬರ್ತೀನಿ ಅವನೇ ಹೋದ. ಅಂದರೆ ಮೀನ್ಸ್ ಬಟ್ಟೆ ಚೇಂಜ್ ಮಾಡ್ಕೊಂಬ ಅಂತ ಹೇಳಿ ಕಳಿಸ್ದೆ. ಸೊ ಹೋದ. ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇ ಟ್ಯೂನ್, ಎಲ್ಲೂ ಹೋಗಬೇಡಿ. ನಿಮ್ಮ ಹತ್ರ ವಿಷಯನ ಶೇರ್ ಮಾಡಬೇಕು. ಸೊ ಇವತ್ತು ಊರಿಗೆ ತೊಗೊಂಡೋಗೋಕ್ಕೆ ಕಡೆ ಕಾರ್ತಿಗೆಗೆ 1 ಕ್ವಿಂಟಾಲ್ ಸಿಹಿ ಬೂಂದಿ ಮಾಡ್ತಾಯಿದ್ದೀವಿ. ಸೊ ಅದನ್ನೆಲ್ಲ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇ ಟ್ಯೂನ್, ಎಲ್ಲೂ ಹೋಗಬೇಡಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ನಿನ್ನೆ ಹಿಂದಿನ ದಿನ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಯಾವುದೇ ಕೆಲಸ ಆಗೋಕ್ಕೆ ಮುಂಚೆ ಯಾರಿಗೂ ಏನೂ ಹೇಳಬಾರ್ದು ಅನ್ನೋದು ಒಂದು ಅರಿವಾಗಿದೆ ಇವಾಗ ನನಗೆ. ಜೊತೆಗೆ ಈ ನಡುವೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಏನೂ ಸಕ್ಸಸ್ ಆಗ್ತಾಯಿಲ್ಲ, ಎಲ್ಲ ಫೇಲ್ಯೂರ್ ಆಗ್ತಾಯಿದೆ. ಯಾಕೆ ಅಂತ ಗೊತ್ತಿಲ್ಲ. ನನ್ನ ಟೈಮ್ ಬ್ಯಾಡೋ ಅಥವಾ ಜನದ ಕಣ್ಣು ದೃಷ್ಟಿನೋ ಏನೋ ಗೊತ್ತಿಲ್ಲ. ಇನ್ನು ಹೋಗಿದ್ದ ಕೆಲಸ ಆಗಲಿಲ್ಲ. ಮನೆಗೆ ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ತುಂಬ ಹೊಟ್ಟೆ ಶಿತಿತ್ತು. ಯದಪ್ಪನ ಕರ್ಕೊಂಡು ಮತ್ತೆ ಅಂಗಡಿಗೆ ಹೋದ್ವಿ. ಸೊ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ನಾವು ಅಲ್ಲಿ ಬಂದು ಕೂತ್ಕೊಂಡ್ರು ನಮ್ಮ ಮೈಂಡಲ್ಲೆಲ್ಲ ಅದೇ ಓಡ್ತಾಯಿತ್ತು. ಸೊ ಸುಮಾರು 1 ವಾರದಿಂದ ನನಗೆ ವೀಡಿಯೋಸೇ ಅಪ್ಲೋಡ್ ಮಾಡೋಕ್ಕಾಗಲ್ಲ. 1 ವಾರಕ್ಕಿಂತ ಮೇಲಾಯಿತು, 10 ಡೇಸ್ ಆಯಿತು. ನಂದು ಯಾವುದೇ ರೀತಿ ವೀಡಿಯೋಸೇ ಬರ್ತಾಯಿಲ್ಲ. ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಆಗಿದೆ. ಇದನ್ನು ಹೇಗೆ ಸರಿ ಮಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ತುಂಬ ಬೇಜಾರಾಗ್ತಾಯಿದೆ. ಸೊ ಮಶ್ರೂಮ್ ಸ್ಯಾಂಡ್ವಿಚ್ ಮತ್ತು ಫ್ರೆಂಚ್ ಫ್ರೈಸ್ ಎಲ್ಲ ಆರ್ಡ್ರ್ ಮಾಡ್ಕೊಂಡು ನಾವು ತಿನ್ನೋಕ್ಕೆ ಅಂತ ಬಂದು ಕೂತ್ಕೊಂಡಿದ್ರು. ಬಟ್ ನಮಗೆ ಮೈಂಡಲ್ಲಿ ಹಿಂಗಾಯ್ತಲ್ಲ ಇದಾಯ್ತಲ್ಲ, ಅದೇ ಎಸ್ಟಿಮೇಷನ್ನು ಅದೇ ಕ್ಯಾಲ್ಕುಲೇಷನ್ಸ್ ಎಲ್ಲ ನಡೀತಾಯಿತ್ತು. ಅದ್ರ ಬಗ್ಗೆನೇ ಮಾತಾಡಿಕೊಂಡು ಡೀಟೇಲಾಗಿ ನಾನು ಇವಾಗ ಏನೂ ಹೇಳಲ್ಲ. ಅಂಗಡಿಲಿ ಕೂತಿದ್ರು ನನಗೂ ಸತೀಶ್ಗೂ ಅದೇ ಡಿಸ್ಕಷನ್ಸು, ಏನೇನೋ ಮಾತಾಡ್ತಾಯಿದ್ವಿ, ಏನೇನೋ ಕ್ಯಾಲ್ಕುಲೇಷನ್ಸು. ಬಟ್ ಎಲ್ಲ ಫೇಲ್ಯೂರ್ ಆಯ್ತಲ್ಲ ಅಂತ ಒಂದು ಡಿಸಪಾಯಿಂಟ್ ಅಂತೂ ಖಂಡಿತ ಇದೆ. ಹೀಗೆ ಮಾತಾಡಿಕೊಂಡು ನಾವು ಕೂಡ ಆರ್ಡ್ರ್ ಮಾಡಿದ್ದೆಲ್ಲ ಬಂತು. ಸೊ ನಾನು ಯದು ಪಾಪುಗೆ ಅಂತ ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ದೆ, ನಮ್ಮ ಮಶ್ರೂಮ್ ಸ್ಯಾಂಡ್ವಿಚ್ ಕೂಡ ಆರ್ಡ್ರ್ ಮಾಡಿದ್ದೆ. ಅವನಿಗಂತೂ ಬಿಸಿ ಅಂತ ಹೇಳ್ತಾಯಿದ್ರು, ಟೇಸ್ಟ್ ಮಾಡ್ತಾಯಿದ್ದಾನೆ ಸಾಸ್ ಅದೆಲ್ಲ ತೊಗೊಂಡು. ನನಗೆ 1 ವಾರದಿಂದ ಈ ವಿಡಿಯೋದಲ್ಲಿ ಏನು ತಪ್ಪಾಗಿದೆ ಏನು ಅಂತಲೇ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಬಿಕಾಸ್ ಆಫ್ ಕಮ್ಯುನಿಟಿ ಗೈಡ್ಲೈನ್ಸ್ ವಿಡಿಯೋ ಡಿಲೀಟೆಡ್ ಅಂತಲೇ ಬರ್ತಾಯಿದೆ. ಅವನಂತೂ ತುಂಬ ಎಕ್ಸೈಟೆಡ್ ಆಗಿದ್ದ. ಯದು ಪಾಪುನ ತೋರಿಸಿದ್ರೆ ಯೂಟ್ಯೂಬಿಂದ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಗೊತ್ತಾಗ್ತಾಯಿಲ್ಲ. ಯದು ಪಾಪು ಅವನಿಗೆ ನಾವು ಯಾವುದೇ ಹಿಂಸೆ ಕೊಡೋದು ಅಳಿಸೋದು ಇದೇನು ಮಾಡಿಸ್ತಾ ಇಲ್ಲ. ಬಟ್ ಆದರೂ ಕೂಡ ಯಾಕೆ ಹಿಂಗೆ ವಿಡಿಯೋ ಡಿಲೀಟ್ ಆಗ್ತಾಯಿದೆ ಅಂತಾನೆ ಅರ್ಥ ಆಗ್ತಾಯಿಲ್ಲ. ಐಸ್ ಕ್ರೀಮ್ ಎಲ್ಲ ತೊಗೊಂಡು ಅವನಿಗೂ ಕೊಡಿಸ್ಕೊಂಡು ನಾನು ಒಂದು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು, ಸೊ ಮಕ್ಕಳಿಗೂ ಎಲ್ಲ ಐಸ್ ಕ್ರೀಮ್ ಎಲ್ಲ ಪಾರ್ಸಲ್ ಮಾಡಿಕೊಂಡು ಮನೆಗೆ ಹೋದ್ವಿ. ಸೊ ಇದಿಷ್ಟು ನಾನು ಏನೇನು ಆ್ಯಡ್ ಮಾಡಿದೆ ಕ್ಲಿಪ್ಪಿಂಗ್ಸು ಅದೆಲ್ಲ ನಿನ್ನೆ ವೀಡಿಯೋ. ಇವತ್ತು ಬೆಳಗ್ಗೆ ಶನಿವಾರ ಬೆಳಗ್ಗೆ ಇವತ್ತೇನೇನಾಗುತ್ತೆ ಅಂತ ಆ್ಯಡ್ ಆನ್ ಮಾಡ್ತೀನಿ, ದಯವಿಟ್ಟು ಫುಲ್ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ವಾಕು, ಮನೆ ಕೆಲಸ. ಸೊ ಇವತ್ತು ಚಿಲ್ಡ್ರನ್ಸ್ ಡೇ ಪ್ರಯುಕ್ತ ಕಲರ್ ಡ್ರೆಸ್ ಇತ್ತು. ಇದಿಷ್ಟು ನೆನ್ನೆ ಆದಂಥ ವಿಡಿಯೋ. ಇದು ಇವಾಗ ಬೆಳಿಗ್ಗೆ ವಾಕೆಲ್ಲ ಮುಗಿಸ್ಕೊಂಬಂದು ಸೊ ಮಕ್ಕಳಿಗೆಲ್ಲ ಬರೆಸಿ ಓದಿಸಿ ಅವ್ರಿಗೆಲ್ಲ ತಲೆ ಸ್ನಾನ ಮಾಡಿಸಿ ಇವತ್ತು ಅವ್ರಿಗೆ ಕಲರ್ ಡ್ರೆಸ್, ಬಿಕಾಸ್ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್.
ಇವಳಂತೂ ಹಿಡಿದು ನಿಲ್ಸೋಕ್ಕಾಗ್ತಾಯಿಲ್ಲ. ಅವಳ ರಿಯಾಕ್ಷನ್ಸ್ ನೋಡಿ, ಅದೇನೋ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಸರ್ವಜ್ಞ ಅನ್ನೋ ಥರ ಬಿಹೇವ್ ಮಾಡ್ತಾಯಿದ್ದಾಳೆ. ದಯವಿಟ್ಟು ಅವಳ ಮುಖ ನೋಡಿ ಯಾರು ಹೆದರ್ಕೋಬೇಡಿ. ಯಾಕಂದರೆ ಅವ್ರಿಗೆ ವರ್ಷವಿಡೀ ಯೂನಿಫಾರ್ಮ್ಸು. ಸೊ ವರ್ಷಕ್ಕೆ ಒಂದೇ ಸಲ ಅವ್ರಿಗೆ ಕಲರ್ ಡ್ರೆಸ್ ಅಂತ, ಅದು ಚಿಲ್ಡ್ರನ್ಸ್ ಡೇಗೆ ಅವ್ರಿಗೇನೋ ಮೂವಿ ತೋರಿಸ್ತಾರಂತೆ, ಏನೇನೋ ಇವತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆಯಂತೆ. ಸೊ ಡೀಸೆಂಟ್ ಡ್ರೆಸ್ನ ವೇರ್ ಮಾಡ್ಕೊಂಬನ್ನಿ ಅಂತ ಮೆಸೇಜ್ ಬಂದಿತ್ತು. ಸೊ ಹಾಗಾಗಿ ಅವಳು ರೆಡಿಯಾಗಿದ್ದಾಳೆ, ವಿಕ್ಕಿ ಕೂಡ ರೆಡಿಯಾಗಿದ್ದಾನೆ. ನಾನು ಇವರಿಬ್ಬರು ರೆಡಿ ಮಾಡೋ ಜೊತೆಗೆ ಮನೆ ಕೆಲಸ ಗೊತ್ತಲ್ಲ, ತಿಂಡಿ ಇಡ್ಲಿ, ಇವತ್ತು ಇಡ್ಲಿಗೆ ಸಿಂಪಲಾಗಿ ಚಟ್ನಿ ಮಾಡಿದಂಥದ್ದು. ಯಾಕಂದರೆ ನಿನ್ನೆ ಹಿಂದಿನ ದಿನ ವ್ಲಾಗಲ್ಲಿ ನೋಡಿದ್ರೆ ಕಡಲೆಕಾಳು ಹುಳಿ ಕೂಟ್ ಮಾಡಿದ್ದೆ, ಅದೇ ಇತ್ತು. ಸೊ ಸತೀಶ್ ಅಂತೂ ತಿಂಡಿಗೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಕೆಳಗೆ ತಿನ್ಕೋತಾರೆ ಕೆಲಸ ಜಾಸ್ತಿ ಇದ್ದಾಗ. ಹಾಗಾಗಿ ಸಿಂಪಲ್ಲಾಗಿ ಮಾಡಿದಂಥದ್ದು ತುಂಬ ಇತ್ತು, ಅದನ್ನೇ ಬಿಸಿ ಮಾಡಿದೆ. ಅದೇ ಚೆನ್ನಾಗಿರುತ್ತೆ. ತಂಗಳ ಸಾಂಬಾರು ಸೂಪರಾಗಿರುತ್ತೆ ಇಡ್ಲಿಗೆ. ಜೊತೆಗೆ ಏನಪ್ಪ ಅಂತಂದರೆ ಫುಲ್ ಕೆಲಸ ಇದೆ. ಆಮೇಲೆ ಇಡ್ಲಿ ಹಿಟ್ಟು ನಾನು ರುಬ್ಬಿದ್ದಲ್ಲ, ಗ್ರೈಂಡರಲ್ಲಿ ಕೆಳಗಡೆ ರುಬ್ಬಿದ್ರು. ಸೊ ಇದ್ರ ಜೊತೆ ಮನೆ ಕೆಲಸ, ಪಾತ್ರೆ ತೊಳಿ, ಬಟ್ಟೆ ಒಗಿ, ನೆಲ ಒರೆಸು, ಸೊ ಫ್ರೆಶ್ ಅಪ್ ಆಗು, ಇದಿದೆ ಅಲ್ವಾ ಎಲ್ಲ ಹೆಣ್ಮಕ್ಳಿಗೂ. ಸೊ ನನಗೂ ಅದೇ ಕೆಲಸ, ನಾನೊಬ್ಬಳೇ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ, ನೀವು ಯಾರೂ ಮಾಡ್ತಾ ಇಲ್ಲ ಅಂತ ಅಲ್ಲ. ಸೊ ಎಲ್ಲ ಡೀಪಾಗಿ ಕ್ಲೀನ್ ಮಾಡಿಕೊಂಡು, ಐ ಥಿಂಕ್ ಜಸ್ಟ್ ಆವಾಗ 7:30 ಅಂತ ಅನಿಸುತ್ತೆ. ಸೊ ಅವ್ರದ್ದೇನಿದೆ ಬುಕ್ಸು ಬ್ಯಾಗ್ಸು ಎಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟು ಬೇಗ ಬೇಗ ಫಟಾಫಟ. ಸ್ಟೇಷನ್ ದೂರನಾ? ಕಿವಿ ಕಿವಿಡ ನಿಂಗೆ ಎಸಲಿ ಕರಿಬೇಕು ನೀನು ಬೆಳಗ್ಗೆಯಿಂದ? ಹಾಂ, ಸ್ಟೇಷನ್ ದೂರನೇ ನಿಂಗೆ ಕರೀತಾನೆ ಇದ್ರು. ಹಾಂ ಅನ್ನಲ್ಲ, ಓ ಅನ್ನಲ್ಲ, ಭಗವಂತ ಹೆಂಗಾರ ಕೂಕಳಿ ನೀವು, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನಂಗೆ ಇರ್ತೀರ ಅಲ್ವಾ? ನಿಜ ಗೊತ್ತು ನನಗೆ. ಕಿರ್ಚ್ಕೊಂಡು ಹೋಗ್ಬಿಟ್ಟು ನೀರು ಕುಡೀರಿ, ನೀವೆಷ್ಟಾರ ಕಿರ್ಚಿ, ನಾನು ಅನ್ನಲ್ಲ, ಓ ಅನ್ನಲ್ಲ. ಈ ವಿಡಿಯೋನ ಸುಮಾರು ಒಂದು 7-8 ಸಲ ಅಪ್ಲೋಡ್ ಮಾಡಿ, ಡಿಲೀಟ್ ಮಾಡಿ, ಎಡಿಟ್ ಮಾಡಿ ತುಂಬ ಬೇಜಾರಾಯಿತು. ಯಾಕೆ ಅಂತ ಗೊತ್ತಿಲ್ಲ. ನಾನು ಯದು ಪಾಪಗೆ ಎಲ್ಲೂ ಕಮ್ಯುನಿಟಿ ಗೈಡ್ಲೈನ್ಸ್ ವಿರುದ್ಧ ಹಿಂಸೆ ಮಾಡೋದಾಗಲಿ ಅಥವಾ ನಂಗೆ ಗೊತ್ತಿಲ್ಲ ಏನಾಗ್ತಾಯಿದೆ ಅಂತ. ಬಟ್ ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತಲ್ವ. ಸೊ ಹಾಗಾಗಿ ಮಾರುತಿ ಟೆಂಪಲ್ಗೆ ಬಂದೆ. ಹೇಳ್ಬತ್ತಿ ಎಲ್ಲ ಹಚ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು, ಮಹಾಮಂಗಳಾರತಿ ಮಾಡಿಸ್ಕೊಂಡು, ಸೊ ಅಲ್ಲೇ ಒಂದು 5-10 ನಿಮಿಷ ಕೂತಿದ್ದು. ಎಷ್ಟು ಗೊತ್ತಾ, ಲಾಸ್ಟ್ 1 ವೀಕಿಂದ ಹೀಗೆ ಆಗ್ತಾಯಿದೆ, ತುಂಬ ಬೇಜಾರಾಯಿತು. ಸೊ ಅದೆಲ್ಲ ಮುಗಿಸ್ಕೊಂಡು ಗೋಡೌನ್ಗೆ ಬಂದಿದ್ದಾಯಿತು. ಅಲ್ಲಿಂದ ಬಂದು ಯದು ಪಾಪಗೂ ಇಡ್ಲಿ ತಿನ್ನಿಸಿ, ನಾನು ಕೂಡ 2 ಇಡ್ಲಿ ಚಟ್ನಿ ಎಲ್ಲ ಹಾಕ್ಕೊಂಡು ತಿಂದ್ಬಿಟ್ಟು ಮನೆಗೆ ಬಂದೆ. ಹುಡುಗರು ಅಕ್ಕ ಟೀ ಮಾಡಿಕೊಡಕ್ಕ ಅಂತ ಕೇಳ್ತಾಯಿದ್ರು, ಅವ್ರಿಗೂ ಟೀ ಮಾಡಿ. ಸೊ ಏಕೆಂದರೆ ಕೆಲಸ ಇತ್ತಲ್ವ, ಹಾಗಾಗಿ ನಾನು ಸ್ವಲ್ಪ ಟೀ ಕುಡಿಯೋಣ ಅಂತ ಶುಂಠಿ, ಏಲಕ್ಕಿ ಕಾಯಿ ಎಲ್ಲ ಜಜ್ಜಾಕಿ ಟೀ ಮಾಡಿದೆ. ಅಷ್ಟರಲ್ಲಿ ಮತ್ತೆ ಇದು ಪಾಪು ಆಂಟಿ ಐಸ್ ಕ್ರೀಮ್ ಬೇಕು ಅಂತ ಬಂದ ಮನೆಗೆ. ಟೀ ಮಾಡ್ತಾಯಿದ್ದೀನಿ, ತಿನ್ನು, ಕುತ್ಕೊಂಡು ತಿನ್ನು. ಉಮ್ಮಮ್ಮ ತಗೊಳ್ಳಿ. ಒಂಚೂರು ಹಾಕೊಟ್ಬಿಡಿ, ಆಫೀಸ್ ರೂಮೆಲ್ಲ ಕ್ಲೀನ್ ಮಾಡಿಬಿಡಿ. ಏನೇ ಆರ ನೋಡಿತಾ ಇದ್ದ, ಇನ್ನೂ ಬರಲಿಲ್ವಲ್ಲ ಅಂತ. ನಿಮಗೆ ಬರೀ ಜ್ಞಾನ ಇಲ್ಲ, ಹಾಕೊಳ್ಳೋದ್ರಲ್ಲೇ ಆಯ್ತಲ್ಲ. ಇನ್ನೂ ಕಲಿಸ್ತಾನೆ ಇದೆಯಲ್ಲೋ, ಇನ್ನೂ ಆಗಿಲ್ವಾ? ಇಂಜೆಕ್ಷನ್ ಬೇಕು, ಕಲ್ಸ್ಕೊಡೋಬೇಕು. ಆಮೇಲೆ ಒಲೆ ಹಚ್ಚಕ್ಕೊಬ್ಬ, ಹ್ಞೂ ಅದಾಕು ಪತಿದೇವ್ರು ಒಬ್ರನ್ನ ಬಿಟ್ಬಿಟ್ಟು ಅಂತ ಹೇಳ್ತಾವನೆ. ಇನ್ನೆಷ್ಟು ಜನ ಬೇಕು ಅಂದೆ ಅಂದ ನೀನೇ ತಾನೆ ಅಂತೀಯ. ಅಕ್ಕೋರು ಅಂದ್ರೆ ಹಂಗೆ ಒಂಚೂರು, ಹಂಗೆ ಅಕ್ಕ ಅಂದ್ರೆ ಅಲ್ವೇನೋ, ಅಕ್ಕ ಅಂದ್ರೆ ಹಂಗೆ ನಿಂಗೆ. ನೀನೇನಂದೆ? ಅಕ್ಕ ವಿಡಿಯೋ ಮಾಡೋಣ, ರೀಲ್ಸ್ ಮಾಡೋಣ, ಬೇಗ ಬಾ ಅಂದೆ. ನೀನು ಅಂದದ್ದೇನೋ ನನಗೆ ಹೇಳ ಅರ್ಧ ಗಂಟೆ ಆಯಿತು. ನೀನು ನಾನು ಬಿಗ್ ಬಾಸ್ ನೋಡ್ಕೊ ಬರ್ತೀನಿ, ರಾತ್ರಿ ನೋಡಲಿಲ್ಲ, ಬೆಳಗ್ಗೆ ನೋಡ್ಕೊ ಬರ್ತೀನಿ ನಾನು ಅಂದೆ. ನೀನು ಕರ್ದೋನೆಂತನೋ ಪೂರ್ಣ ಮಾಡಿಟ್ಬಿಡ ದೇವತ್ತಲ್ಲ, ಇದಕ್ಕೆ ಬೆಳೆ ಹೋಗ್ಬಿಟ್ಟು ಒಂದು 5 ಸಾವಿರ ಸಾಕಲ್ಲ ಸಿಕ್ಕಿದ್ದು ಅವ್ರಿಗೆ. ಈಗ ಯಾಕೆ ಬರಲಿಲ್ಲ ಅವನು? ಈಗೇನು ಯಾಕೆ ದೂರಿದ್ರಲ್ಲ, ಅವ್ನಿಗೇನು ಕೆಲಸ ಇದೆ? ಅವನೇನು 50% ಅವರೇ ಕಟ್ಸ್ಕೊತಾರೆ ಅಂತ ಹೇಳಿ, ಅವನೇನೋ ಬರ್ತಾನೆ ಪೇಮೆಂಟು. ಆಯ್ತು ಮಾಡಪ್ಪ, ತುಪ್ಪದ ಬೂಂದಿ ಮಧ್ಯಾಹ್ನ ಬರ್ತಾನೆ, ಎಷ್ಟಾಗಲಿ ಅವನು ಬೆಳಿಗ್ಗೆ ಬಂದು
ನೆನ್ನ ಗೆಲ್ಲ ಮಾಡೋಣ. ರಾತ್ರಿ ಏನೋ 10 ಗಂಟೆಗೆ ಬಂದ್ಬಿಟ್ರಿ, ಅಷ್ಟು ಬೇಗ ಬಂದ್ಬಿಡ್ರಿ. ಬಾಯ್ ಚೌಟ್ರಿ ಮೇಲೆ ಕೆಳಗ ಮೇಲೆ ನಾವು ಏನೊಳ್ಳೆ ಚಿತ್ರ ನಾನು ಮದುವೆ ಆಗಿ 18 ವರ್ಷ ಆಯ್ತು. ನಿಮ್ಮ ಮನೆ ಕಾಲ್ ಹಾಕ ಬಂದು 18 ವರ್ಷ ಆಯ್ತು. ಸಮಾಧಾನ. ನೀನು ಏನೇ ತಿನ್ಕೊಂಬಂದ್ರು ನನಗೆ ಗೊತ್ತು. ಓ ನಮ್ಮ ಪತಿ ದೇವ್ರ ಬಗ್ಗೆ ನಮಗೆ ಗೊತ್ತು. ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಪ್ಪ ಕಿಂಕಂಗು. ನಡಿ ನಡಿ ಕೆಲಸ ನೋಡು ಬಾ. ಊರಿ ನಿಜ. ನೀನು ಸುಧಾಕರ್ ಹೋಟ್ಲ್ ಹತ್ರನೇ ಕೂತಿರ್ತೀಯ. ಆಯ್ತು ರೀ, ಸಮಾಧಾನ. ಯಾರು ಅವರೇ ದೋಸೆ ಹಾಕಕ್ಕೆ ಹೋಗಿದ್ರು, ಅವ್ರಿಗೆ ದೋಸೆ ತಂದು ಕೊಡ್ತೀಯ. ಶಂಕರಣ ಇದ್ರೆ ಮಾಡಿಸ್ಕೊ ತಿಂತೀಯ. ಶಂಕರಣ ಇದ್ದಾಗ ಹೋಗಿ ಮಾಡಿಸ್ಕೊ ತಿಂತೀಯ. ಸುಮಾರು ದಿನ ಆಯ್ತು ಬಿಟ್ಬಿಡು. ಈಗ ಇಲ್ಲಿದ್ರೆ ಆಗೋಯ್ತೀನು. ಈಗ ಯಾರು ಹೋಗಲ್ಲ ಅಲ್ಲಿ. ನಾವು ಏನು ತಿನ್ಬಿಟ್ಟು ಅದಕ್ಕೆ ಯಾಕೆ ಶುರು ಆಯ್ತದೆ. ಆ ಚೀಪ್ ನಂದೇನೆ ತಿನ್ನಲ್ಲ ಏನೋ ಅಲ್ಲಿ. ಅಕ್ಕನ ಹತ್ರ ಒಂದು ಮುಖ, ಅಣ್ಣನ ಹತ್ರ ಒಂದು ಮುಖ ತೋರಿಸ್ಬಾರ್ದು. ಅಕ್ಕ ಅಂದರೆ ಸದಾ ನಮಗೆ ಗಿಚ್ಚಿ ಗಿಲಿ ಮಾಡಿಸ್ಬಿಡ್ತೀನಿ. ಅಲ್ಲೇ ಇಡ್ರ ಅಲ್ಲೇ ಬಹುಮಾನ. ಅಕ್ಕನ ಹತ್ರ ಒಂದು ಮಾತಾಡೋದು, ಅಣ್ಣ ಬಂದೇಟ್ಗೆ ಒಂದು ಮಾತಾಡೋದು, ಇವೆಲ್ಲ ನನ್ನ ಹತ್ರ ಇಟ್ಕೋಬಾರ್ದು. ಅಕ್ಕ ಅಂದರೆ ಸದಾ ನನ್ನ ಮಕ್ಕಳ ನಿಮಗೆ. ಅಲ್ವಾ? ಒಬ್ಬನೇ ಹಾಕ್ಬಿಟ್ಟು ಬೇಗ ಬೇಗ ಹೊಡ್ಬಿಡ ಗೋಳ ತೊಳೆಸ್ಬಿಡ ಅಂತಾರ. ಇಲ್ಲಿ ಇಟ್ಟು ಕಾಸ್ಕೊಂಡು ಮಾಡೋದು ಪಾಕಜ್ಜಿ ಮಾಡು ಹಬ್ಬಿದ್ರ ನಾವು ಹೊಡ್ಕೊಟ್ರೆ ಪಾಕ ತೆಗಿತಿದ್ದಿಲ್ಲ. ಈಗ ಮಾಡ್ಬಿಟ್ಟು ಮನೆ ಕಳೋದು ಆರಾಮಾಗಿ ಮಧ್ಯಾಹ್ನ. ಮಧ್ಯಾಹ್ನ ಊಟ ಇಲ್ವಾ? ಆಯ್ತು ಮಾಡು. ದಯಾನಂದ ಗೊತ್ತ ಹಿಂಗಾರ ಮಾಡೇ ಹಿಡಿದು ಉಪಾಯ ಮಾಡಿ ವ್ಯವಸ್ಥೆ ಮಾಡ್ಕೊಂಡು. ನಾನು ಯೂಶ್ವಲ್ ಆಗಿ ನಮ್ಮ ಹುಡುಗರಿಗೆ ರೇಗಿಸ್ತಾ ಇರ್ತೀನಿ. ಅವರು ನನಗೆ ಕಾಲು ಎಳಿತಾ ಇರ್ತಾರೆ, ನಾನು ಅವ್ರ ಕಾಲು ಎಳಿತಾ ಇರ್ತೀನಿ. ನಮ್ಮದು ಪ್ಯೂರ್ ಬ್ರದರ್ ಸಿಸ್ಟರ್ ಸೆಂಟಿಮೆಂಟ್. ಸೊ ನಾವೆಷ್ಟೇ ಕಚ್ಚಾಡಲ್ಲ ಅಂತಲ್ಲ. ಪ್ರೀತಿ ವಿಶ್ವಾಸ ಹಕ್ಕರೆ ಎಲ್ಲಿ ಜಾಸ್ತಿ ಇರುತ್ತೋ, ಸಲಿಗೆ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲೇ ಜಗಳಗಳು ಕೂಡ ಜಾಸ್ತಿ ಆಗುತ್ತೆ. ಸೊ ಹಿಂಗೆ ಮಾತಾಡೋದನ್ನೇ ಏನು ಅಂತ ಗೊತ್ತಿಲ್ಲ. ಸೊ ಅವನು ನಮ್ಮ ಕೆಲಸಗಾರ ಅಂತ ನಾನು ಯಾವತ್ತೂ ಟ್ರೀಟ್ ಮಾಡಿಲ್ಲ. ಅವನು ನನ್ನನ್ನು ಅಕ್ಕ ಅಂದರೆ ಬಾಸ್, ಓನರ್ ಅಂತಲೂ ಕೂಡ ನಾನು ಯಾವತ್ತೂ ಟ್ರೀಟ್ ಮಾಡಿಲ್ಲ. ನಾನು ಓನರ್ ಥರ ಯಾವತ್ತೂ ಅವ್ರ ಜೊತೆ ನಡ್ಕೊಂಡೇ ಇಲ್ಲ. ಅವ್ರ ಸ್ವಂತ ಅಕ್ಕ ಹೆಂಗಿರ್ತಾರೋ, ತಮಾಷೆ ಮಾಡಿಕೊಂಡು ರೇಗಿಸ್ಕೊಂಡು ಕಾಲು ಹೇಳ್ಕೊಂಡು ಹೆಂಗಿರ್ತಾರೋ ಆ್ಯಸ್ ಯೂಶ್ವಲ್ ನಾನು ಹಾಗೆ ಇರೋಕ್ಕೆ ಟ್ರೈ ಮಾಡಿದ್ದೀನಿ, ಇರ್ತೀನಿ ಕೂಡ. ನನ್ನ ಸರೌಂಡಿಂಗ್ಸ್ ನನಗೆ ಯಾವಾಗಲೂ ಖುಷಿಯಾಗಿ ಹ್ಯಾಪಿಯಾಗಿ ಇರಬೇಕು ಅನ್ನೋದಷ್ಟೇ ನನ್ನ ಮನೋಭಾವನೆ. ಇದರಲ್ಲಿ ಏನು ತಪ್ಪು ಕಾಣಿಸ್ತಾ ಇದೆ? ನನ್ನ ಅಕೌಂಟ್ನ ರಿಪೋರ್ಟ್ ಮಾಡೋಕ್ಕೆ ನಿಮ್ಗೆ ಏನು ತಪ್ಪು ಕಾಣಿಸ್ತಾ ಇದೆ ನನಗಂತೂ ಗೊತ್ತಾಗ್ತಾ ಇಲ್ಲ. ನಾನು ಕೇಳ್ಕೊಳ್ಳೋದು ಒಂದೇ, ಏನಾದ್ರು ಇದ್ದರೆ ಫೇಸ್ ಟು ಫೇಸ್ ಮಾಡೋಣ ಬನ್ನಿ. ಒಂದು ಸಿಟೌಟ್ ಹಾಕಿ ನೀವು ಕರೀರಿ, ನಾನು ಬರ್ತೀನಿ. ನೇರ ಮಾತಾಡೋಣ, ಜಿದ್ದಿ ಮಾತಾಡೋಣ. ಅದು ಬಿಟ್ಬಿಟ್ಟು ನಮ್ಮ ಕರಮ್ ಕೆಲಸಗಳು ತೆರೆ ಹಿಂದೆ ಆಡ್ತಾರಲ್ಲ ಆ ಥರ ಕೆಲಸಗಳನ್ನ ಆಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಜನ ಮೆಚ್ಚೋಂಥ ಕೆಲಸ ಯಾವತ್ತೂ ಮಾಡಲ್ಲ. ನಾನು ಮಾಡೋಂಥ ಕೆಲಸ ಪರಮಾತ್ಮ ಮೆಚ್ಚೋಂಥ ಕೆಲಸ ಮಾಡೋವಂಥದ್ದು. ನನ್ನ ಅಕೌಂಟ್ನ, ನಾನು ವೀಡಿಯೋಸ್ನ ರಿಪೋರ್ಟ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? ಇಂಥ ವೀಡಿಯೋಸ್ನ ನಾನೊಂದು ಕಂಟೆಂಟ್ ಕ್ರಿಯೇಟರ್ ಆಗಿ, ವಿಡಿಯೋ ಕ್ರಿಯೇಟರ್ ಆಗಿ, ನಾನು ಒಬ್ಬ ಕನ್ನಡ ಯೂಟ್ಯೂಬರ್ ಆಗಿ 1000 ವೀಡಿಯೋಸ್ನ ಕ್ರಿಯೇಟ್ ಮಾಡೋ ಶಕ್ತಿ ನನಗಿದೆ. ಅದಕ್ಕಿಂತ ಮುಖ್ಯವಾಗಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡೋಕ್ಕೆ ಒಂದು ಟ್ಯಾಲೆಂಟ್ ಬೇಕು, ಅದನ್ನು ಎಡಿಟ್ ಮಾಡೋಕ್ಕೆ ಒಂದು ಟ್ಯಾಲೆಂಟ್ ಬೇಕು, ವಾಯ್ಸ್ ಓವರ್ ಕೊಡೋಕ್ಕೆ ಟ್ಯಾಲೆಂಟ್ ಬೇಕು, ಎಲ್ಲಿ ಮ್ಯೂಟ್ ಮಾಡಬೇಕು, ಎಲ್ಲಿ ಮಾತಾಡಬೇಕು, ಯಾವ ಥರ ವಿಷಯಗಳನ್ನ ಮಾತಾಡಬೇಕು ಅನ್ನೋದು ನಾಲೆಡ್ಜ್ ಇರಬೇಕು ಫಸ್ಟ್ ಆಫ್ ಆಲ್. ನನಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಆಪಲ್ ತಿನ್ಕೊಬರ್ತಾವೆ ರಾತ್ರಿ 11 ಗಂಟೆಲಿ. ಏನು ಅಷ್ಟೊತ್ತಿಗೆ ಅವಾಗ ತಾನೇ ತಿಂದು ಮಲಗಿದ್ದೀನಿ, ಮಜ್ಜಿಗೆ ಕುಡಿದ್ಬಿಟ್ಟು ಒಂದು ಲೋಟ. ನನಗೆ ಅಷ್ಟು ಬೇಗ ನಿದ್ದೆ ಬಂದ್ಬಿಡ್ತಾ. ಅದಕ್ಕೆ ಅಂದಿದ್ದು 18 ವರ್ಷ ಸರ್ವಿಸ್ ಕಣಪ್ಪ ಅಂತ. ಯಾರ್ಯಾರು ಸಿಕ್ಕಿದ್ರೋ ಗೊತ್ತಿಲ್ಲ. ಹಾಂ, ನೀವು ಹೋಗಿರ್ಲಿಲ್ವಾ? ದಬ್ಬನ್ಘಟ್ಟ ಸಿಕ್ಕಿದ್ದ ಅನ್ಸುತ್ತೆ ಅಲ್ಲ. ಹಾಂ, ದಬ್ಬನ್ಘಟ್ಟನ ಯಾರೋ ಸುಧಾಕರ್ ಹೋಟ್ಲ ಹತ್ರ ಇದ್ದೆ ಅಂತ ನುಲಿಯೋದು ಬೇರೆ. ಇಲ್ಲ ಕಣ್ ಮಾಡೋ, ಇನ್ನೂ ಆನೆ ಮಾಡಿಲ್ಲ ಕಣ. ನಿನ್ಯಾಕೆ ನಾವು ವಿಡಿಯೋ ಮಾಡಲಿ? ನೀನು ಬೂಂದಿ ಹೊಡೀತೀಯಾ, ಅದನ್ನು ವಿಡಿಯೋ ಮಾಡೋಣ ಅಂತ ನಿಂತಿದ್ದೀನಿ. ಫೋನ್ ಯಾಕೆ ಬಂದು ನೋಡ್ತಾ ಇದೆಯಾ ನೀನು? ಅದು ಸರಿ. ಅಯ್ಯೋ ನನ್ನ ಮಗನೇ, ಅಷ್ಟೊಂದೇನಾ? ಸ್ಟಾರ್ಟ್. ಮಾದಪ್ಪ ಕಾಪಾಡಪ್ಪ, ಉಗೆ ಮಾದಪ್ಪ, ಉಗೆ ಅನ್ನ. ಎಂಜಲ್ ಮುಟ್ಟಕ್ಕೆ ಮಾಡಬಾರ್ದು ಕಿಂಕಾಂಗ್. ಯಾರೂ ತಿನ್ನಲ್ಲ ಹೇಳಿದ್ದು.
ಸೊ ಹಿಂಗೆ ಮಾತಾಡಿಕೊಂಡು ಇವಾಗ ಬೂಂದಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಇದರ ಅರ್ಧ ತುಪ್ಪ ಅರ್ಧ ಮತ್ತು ಎಣ್ಣೆ ಎರಡು ಮಿಕ್ಸಲ್ಲಿ ಮಾಡ್ತಾಯಿದ್ದೀವಿ. ಫುಲ್ಲು ತುಪ್ಪದಲ್ಲೇ ಮಾಡಿದ್ರೆ ಒಂಥರ ಮುಚ್ಚಿಟ್ಟು ಬಂದುಬಿಡುತ್ತೆ, ತಿನ್ನಲಿಕ್ಕಾಗಲ್ಲ. ಸೊ ಹಾಗಾಗಿ ತುಪ್ಪ ಮತ್ತು ಎಣ್ಣೆ ಎರಡು ಮಿಕ್ಸ್ ಮಾಡಿ ಸಿಹಿ ಬೂಂದಿನ ಹೊಡಿಯೋವಂಥದ್ದು. ಜನ ತಿಂದಿದಂಥ ಜನ ಖುಷಿ ಪಡಬೇಕು, ಸಂತೃಪ್ತಿಯಾಗಿರಬೇಕು, ಸ್ಯಾಟಿಸ್ಫೈ ಮಾಡ್ಕೋಬೇಕು. ಸೊ ಅಷ್ಟೇ ಸಾಕು. ಏನು ಕೊಟ್ಟರು ಜನ ಮೆಚ್ಚಲ್ಲ ಗೈಸ್. ಊಟ ಒಂದು ಬಿಟ್ಟು ಇನ್ನೇನರಲ್ಲೂ ಮೆಚ್ಚಿಸೋಕ್ಕಾಗಲ್ಲ. ಊಟ ಒಂದನ್ನೇ ಸಾಕು ಸಾಕು ಇನ್ನು ಬೇಡಪ್ಪ ಅನ್ನೋದು ಜನ. ನನಗೂ ತುಂಬ ಖುಷಿ ಆಗ್ತಾಯಿತ್ತು ಎಲ್ಲನೂ ಮಾಡೋಕ್ಕೆ. ಅಂದರೆ ನಾನು ಒಂದು ಒಬ್ಬೆ ಬೇಯಿಸೋಣ ಹಸಿ ಬೂಂದಿ ಅಂತ ಅಂದ್ಬಿಟ್ಟು ಊರು ಜನ ಎಲ್ಲ ಊಟ ಮಾಡ್ತಾರಲ್ವ, ಏನೋ ಒಂಥರ ಎಂಥೂಸಿಯಾಸಮ್ ಇರುತ್ತೆ, ಖುಷಿ ಇರುತ್ತೆ ಮಾಡೋಣ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳಿದರು ಒಂದು 50ರಿಂದ 60 kg ಸಾಕು ಅಂತ. ಸೊ ನಾವು ಮಾಡ್ತಾ 1 ಕ್ವಿಂಟಾಲ್ ಮಾಡಿ ಕೊಡೋಣ. ಆಮೇಲೆ ಇಟ್ಕಲು ಮುಟ್ಕಲು ಆಗಬಾರ್ದು. ಮೀನ್ಸ್ ಹಂಗಂದರೆ ಸಾಕಾಗದೆ ಸ್ವಲ್ಪ ಜನಕ್ಕೆ ಸಾಕಾಯಿತು, ಸ್ವಲ್ಪ ಜನಕ್ಕೆ ಸಾಕಾಗಲಿಲ್ಲ ಅನ್ನೋ ಥರ ಆಗಬಾರ್ದು. ಎಲ್ರಿಗೂ ಸಫಿಷಿಯೆಂಟಾಗಿ ಆಗಲಿ ಅಂತ ಹೇಳಿ ಸೊ ನಂದಿನಿ ತುಪ್ಪ ಎಲ್ಲ ಆ್ಯಡ್ ಮಾಡಿ ಅರ್ಧ ಎಣ್ಣೆ ಅರ್ಧ ತುಪ್ಪ ಈ ರೀತಿ ನಾವು ಸಿಹಿ ಬೂಂದಿನ ಮಾಡಿರೋಂಥದ್ದು. ನನಗೆ ಒಂಥರ ಗೊತ್ತಿಲ್ಲದಿರೋ ಕೆಲಸನ ಕಲಿತು ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ನಾನು ಹೇಳ್ತಾಯಿದ್ದೆ ನಮ್ಮ ಹುಡುಗನಿಗೆ ಗೋಗರಿತಾ ಇದ್ದೆ, ನಾನು ಮಾಡ್ತೀನಿ, ಒಂದು ಒಬ್ಬೆ ಬೇಯಿಸ್ತೀನಿ ಕೊಡು ಅಂತ ಅಂದ್ಬಿಟ್ಟು. ಯಾಕೋ ಒಂಥರ ಭಯ ಆಗ್ತಾಯಿತ್ತು, ಕೈಯೆಲ್ಲ ಶಿವರಿಂಗ್ ನಡುಗ್ತಾಯಿತ್ತು. ಅಕ್ಕ ಬಾಲ ಮಾಡಿಬಿಡಿ, ಅಣ್ಣ ನನಗೆ ಬೈತಾರೆ ಉಗಿತಾರೆ ಅಂತ ಹೇಳ್ತಾ ಇದ್ದ. ನಮ್ಮ ಮನೆಯವ್ರು ಅಲ್ಲೇ ಇದ್ದರು. ಅದಕ್ಕೆ ನನಗೊಂಥರ ಟೆನ್ಷನ್ ಅವರಿದ್ದರೆ ಮಾಡೋಕ್ಕೆ. ಒಂದು ವೀಡಿಯೋ ಮಾಡಿಕೊಡ್ರಿ ಬನ್ನಿರಿ ಅಂತ ಕರೀತಾ ಇದ್ದೆ. ಅದಕ್ಕೆ ಅಲ್ಲಿ ಉಮ್ಮಮ್ಮ ಇದ್ದಾರೆ ನೋಡು, ಉಮ್ಮಮ್ಮ ಮೀನ್ಸ್ ಅಂದರೆ ನಮ್ಮ ಕ್ಲೀನರ್ಸ್ ಅವರಿದ್ದಾರೆ ನೋಡು, ಅವ್ರ ಕೈಲಿ ಮಾಡಿಸ್ಕೊ ಅಂದ್ಬಿಟ್ರು ಒಂದು ಸಲಿಗೆ. ಸೊ ಅನ್ನದಾನ ಮಹಾದಾನ ಅಂತಾರೆ. ಸೊ ಸ್ವಲ್ಪ ಪುಣ್ಯ ನನಗೂ ನನ್ನ ಮಕ್ಳಿಗೂ ಲಭಿಸ್ಲಿ, ಅಮ್ಮ ದಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೆಯ ವಿದ್ಯಾ ಬುದ್ಧಿ ಕೊಡಲಿ ಮಕ್ಕಳಿಗೆ. ನಿಜಕ್ಕೂ ಪುಣ್ಯ ಇರಬೇಕು. ಎಲ್ಲರೂ ಮಾಡಬೇಕು ಅನ್ಕೋತಾರೆ, ಮಾಡೋಕ್ಕಾಗಲ್ಲ. ಸೊ ಮಾಡಬೇಕು ಅಂದ್ಕೊಂಡಿದ್ದನ್ನು ಮಾಡಿ ತೀರಬೇಕು, ನನ್ನ ಅದು ಅನಿಸಿಕೆ ಅಭಿಪ್ರಾಯ. ನಾವು ಮಾಡಿದ್ದೀವಿ, ಖುಷಿ ಇದೆ, ಸಮಾಧಾನ ಇದೆ. ಕೊಡೋದು ಭಗವಂತಂಗೆ ಬಿಟ್ಟಿದ್ದು. ಒಳ್ಳೇದು ಮಾಡಲಿ, ಒಳ್ಳೇದಾಗುತ್ತೆ ಅಂತ ಹೋಪ್ಸು ನಂಬಿದ್ದೀನಿ. ನಂಬಿಕೆನ ಭಗವಂತ ಉಳಿಸ್ಕೊಳ್ಳಿ. ನಾನಷ್ಟೇ, ನಾನು ಇನ್ನೇನು ಕೇಳಲ್ಲ ನನ್ನ ಜೀವನದಲ್ಲಿ, ಅದು ಕೊಡು ಇದು ಕೊಡು ನಾನೇನು ಕೇಳಲ್ಲ. ನನಗೆ ಬೇಕಾಗಿರೋ ನೆಮ್ಮದಿ ಸುಖ ಶಾಂತಿ ಕೊಟ್ಟರೆ ಅಂತಿಷ್ಟೇ ಸಾಕು. ಸೊ ಒಂದು ಒಬ್ಬೆ ನೀಟಾಗಿ ಮಾಡಿದೆ, ಅದು ಖುಷಿ ಇದೆ ಮಾಡಿದ್ನಲ್ಲ ಅಂತ. ಇವರೇ ನಮ್ಮ ಕ್ಯಾಮ್ರಾ ವುಮೆನ್ ಉಮ್ಮಮ್ಮ, ಅವರೇ ನನಗೆ ವಿಡಿಯೋ ಮಾಡಿಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಉಮ್ಮಮ್ಮ. ಈ ವಿಡಿಯೋ ಮುಖಾಂತರ ಇದೆಲ್ಲ ಮಾಡಿಕೊಂಡು ಏನೇನಾಯ್ತು ಏನು ಮೇಲೆ ಬಂದು ಸ್ವಲ್ಪ ರೆಸ್ಟ್ ಮಾಡೋಣ, ನಿಮ್ಮ ಜೊತೆ ಎಲ್ಲ ಮಾತಾಡೋಣ ಅಂತ. ಐ ಹೋಪ್ ಸೊ ನಿಮಗೆ ಲಾಸ್ಟ್ ವ್ಲಾಗ್ ಕಂಟಿನ್ಯೂಷನ್ ಅಂತ ಹೇಳ್ಬೋದು. ಅದು ತುಂಬ ವಿಡಿಯೋ ಲಾಂಗ್ ಆಯಿತು ಅಂತ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಲೇ ಇಲ್ಲ. ಬಿಕಾಸ್ ಆಫ್ ಎಲ್ಲೋಗಿದ್ವಿ, ಏನಾಯಿತು, ಏನು ಎತ್ತ ಅಂತ ಅಂದ್ಬಿಟ್ಟು ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ವೆಯ್ಟ್ ಮಾಡಿ, ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ. ಈ ವರ್ಷನಾದರೂ ಒಂದು ಒಳ್ಳೆ ಗುಡ್ ನ್ಯೂಸ್ ಹೇಳೋಣ ನನ್ನ ಲವ್ಲಿ ಸಬ್ಸ್ಕ್ರೈಬರ್ಸ್ಗೆ, ನನ್ನನ್ನು ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇರೋರಿಗೆ, ಈ ಯೂಟ್ಯೂಬಲ್ಲಿ ನನ್ನನ್ನು ಎರಡೂವರೆ ವರ್ಷದಿಂದ ನೋಡ್ಕೋತಾ ಬಂದಿರೋರಿಗೆ ಒಂದು ಗುಡ್ ನ್ಯೂಸ್ ಹೇಳೋಣ ಅಂತ ಅಂದ್ಬಿಟ್ಟು ತುಂಬ ಎಕ್ಸೈಟೆಡ್ ಆಗಿದೆ. ಹೋಪ್ಸೋ ಎಲ್ಲೋ ನಾನೇ ತಪ್ಪು ಮಾಡಿದೆ ಅಥವಾ ಎಡವುದೆ ಅಂತ ಅನ್ನಿಸ್ಬೋದು. ತುಂಬ ಡ್ರ್ಯಾಗ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ, ವೀಡಿಯೋನ ಎಳಿಯೋಕ್ಕಾಗಲ್ಲ. ನನಗೆ ನಾಟಕ ಆಡೋಕ್ಕಂತೂ ಬರಲ್ಲ, ಸುಳ್ಳು ಹೇಳೋಕ್ಕಂತೂ ಬರಲ್ಲ. ಇದ್ದಿದ್ದಿನ ಇದ್ದಾಗಿ ನೇರವಾಗಿ ಮಾತಾಡ್ತೀನಿ. ಹೇಳ್ಬೇಕಾ ಅದೂ ಗೊತ್ತಾಗಲ್ಲ. ಸತೀಶ್ ಅಂತೂ ನಂಗೆ ಲಿಟ್ರಲಿ ಬೈದರು, ಏನೂ ಕೆಲಸ ಆಗೋಕ್ಕಿಂತ ಮುಂಚೆ ಎಲ್ಲ ಬಡಬಡ ಅಂತ ಮಾತಾಡ್ಬಿಡ್ತೀಯ, ಅದಕ್ಕೆ ಯಾವ ಕೆಲಸನೂ ಆಗಲ್ಲ ಅಂತ, ಹಂಗೆ ಹಿಂಗೆ ಅಂತ ಸುಮ್ಮನೆ ಕೂಗಾಡ್ತಾರೆ. ಏನು ಮಾಡಲಿ ಗೈಸ್, ನನಗೇನೆಂದರೆ ಒಂಥರ ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಬಿಟ್ರೆ, ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಿದ್ರೆ ನನ್ನ ಮನಸ್ಸಿನ ಭಾವನೆಗಳನ್ನ ನನ್ನ ಭಾರ ಕಮ್ಮಿ ಆಯಿತು. ನನಗೆ ಒಂಥರ ಏನೋ ಆಯಿತು ನನ್ನ ಮೊಬೈಲ್ಗೆ. ಸರಿ ಹೋಯ್ತಾ? ಇಲ್ಲ, ಇದು ಒಂದ್ಸಲಿ ಹೀಗೆ ಲಾಕ್ ಆಗಿಬಿಡುತ್ತೆ, ಏನಾಗುತ್ತೆ ಅಂತ ಗೊತ್ತಾಗಲ್ಲ ನನಗೆ. ಸೊ ಏನೋ ಒಂಥರ ನನಗೆ ಸಮಾಧಾನ ಆಗುತ್ತೆ. ಏನೂ ಕೆಲಸ ಆಗೋಕ್ಕೆ ಮುಂಚೆ ಏನೂ ಯಾರ ಹತ್ರನೂ ಶೇರ್ ಮಾಡಬೇಡ ಅಂತಾರೆ. ಬಟ್ ನಾನು ನಿಮ್ಮ ಹತ್ರ ಏನೋ ಖುಷಿಗೆ, ನನ್ನ ಮನಸ್ಸಿನ ಸಮಾಧಾನಕ್ಕೆ ನಾನು ಹೇಳ್ಕೊಂಡಿರ್ತೀನಿ. ಅದು ಬಿಟ್ಟರೆ ನನಗೆ ಒಂಥರ ಶತ್ರುಗಳೇ ಜಾಸ್ತಿ ಅನ್ಬೋದು. ಅದು ನಿಮಗೂ ಗೊತ್ತಿರುತ್ತೆ. ನನ್ನ ವೀಡಿಯೋಸ್ನ ಕದ್ದು ಮುಚ್ಚಿ ನೋಡ್ತಿರ್ತಾರೆ. ಇವತ್ತೇನು ಮಾಡಿದ್ಲು, ಇವತ್ತು ಎಲ್ಲಿ ಹೋದ್ಲು, ಇವತ್ತೇನು ತೊಗೊಂಡ್ಲು, ಅಥವಾ ಇವತ್ತೇನು ಹೇಳ್ತಾ ಇದ್ದಾಳೆ ಅಂದ್ಕೊಂಡು ನೋಡಿಕೊಂಡು ಕಾಯ್ಕೊಂಡು ಕೂತಿರೋರೇ ಜಾಸ್ತಿ. ನಮ್ಮ ನೇಬರ್ಸ್ ಆಗಿರ್ಬೋದು ಅಥವಾ ನನ್ನ ಸೋ ಕಾಲ್ಡ್ ರಿಲೇಟಿವ್ಸ್ ಆಗಿರ್ಬೋದು. ಏನೂ ಮಾಡೋಕ್ಕಾಗಲ್ಲ. ನಾನು ಮಾತಾಡೋದೇ ನೇರವಾಗಿ, ನಾನು ಇರೋದೇ ಹೀಗೆ.
ಅದು ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಅಲ್ಲ. ಕೆಲವೊಂದಷ್ಟು ಜನ ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದೀರ ನನ್ನ ಬಗ್ಗೆ, ಏನು ಎತ್ತ, ನಾನು ಹೆಂಗಿರ್ತೀನಿ, ನಾನು ಏನು ಮಾತಾಡ್ತೀನಿ, ನಾನು ಏನು ಹೇಳ್ತೀನಿ ಅಂತ ಅಂದ್ಬಿಟ್ಟು. ಸೊ ಯಾಕಪ್ಪ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಈ ವರ್ಷನಾದರೂ ಮೀನ್ಸ್ ಅಂದರೆ ಈ ಹೊಸ ವರ್ಷನಾದರೂ 2025 ಮುಗಿಯೋ ಅಷ್ಟರಲ್ಲಿ ಒಂದು ಒಳ್ಳೇದು ಏನಾದರೂ ಒಂದು ಮಾಡೋಣ, ಒಂದು ಒಳ್ಳೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಂದು ಒಳ್ಳೆ ವಿಷಯ ಹೇಳೋಣ ನನ್ನ ಕಡೆಯಿಂದ, ಏನೋ ಒಂದು ಬಿಗ್ ಪ್ರಾಜೆಕ್ಟ್ಗೆ ಕೈ ಹಾಕೋಣ ಅಂದ್ಕೊಂಡಿದ್ವಿ. ಬಟ್ ಏನು ಗೊತ್ತಾ, ಈ ವಿಡಿಯೋಗಳನ್ನ, ಇನ್ಸ್ಟಾಗ್ರಾಮ್ ವಿಡಿಯೋಗಳನ್ನ, ಈ ರಾಶಿ ಭವಿಷ್ಯನ ನಿಜಕ್ಕೂ ನಂಬಾರ್ದು ಅನಿಸುತ್ತೆ ಒಂದು ಟೈಮ್ ನನಗೆ. ನಿಮಗೂ ಹಂಗೆ ಅನ್ಸುತ್ತಾ? ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗೆ, ಆಯಿತಾ? ನಾವು ಅಂದ್ಕೊಂಡ್ವಿ ಈ ವರ್ಷ ನಾನು ಅಂದ್ಕೊಂಡಂಗೆಲ್ಲ ಆಗ್ಬಿಡುತ್ತೆ, ನನಗೆ ಇವಾಗ ಮಕರ ರಾಶಿಗೆ ಗುರುಬಲ ಬಂದಿದೆ, ನಾವೇನು ಅಂದ್ಕೊಂಡ್ರು ಸಕ್ಸಸ್ ಆಗುತ್ತೆ, ನಾನು ಏನೇ ಮಾಡಿದ್ರು ಗ್ರ್ಯಾಂಡ್ ಸಕ್ಸಸ್ ಸಿಗುತ್ತೆ, ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಒಳ್ಳೆಯದಲ್ಲ. ಸೊ ನನ್ನ ಕೈ ಸುಟ್ಕೊಂಡಿದ್ದೀನಿ ಈ ವ್ಯವಹಾರದಲ್ಲಿ. ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇದ್ದೀನಿ, ನಿಮ್ಮ ಮೇಲೆ ನಿಮ್ಗೆ ಆತ್ಮವಿಶ್ವಾಸ ಇರಲಿ, ಬೇಡ ಅಂತ ಹೇಳಲ್ಲ, ಬಟ್ ಓವರ್ ಕಾನ್ಫಿಡೆನ್ಸ್ ಯಾವತ್ತಿಗೂ ಬೇಡ. ಆಮೇಲೆ ಇನ್ನೊಂದು, ಯಾವುದೇ ಕೆಲಸ ಆದರೂ ಸೀಕ್ರೆಟಾಗಿ ಮಾಡಿ, ಯಾವುದೇ ಕಾರಣಕ್ಕೂ ನಿಮ್ಮ ರಿಲೇಟಿವ್ಸ್ ಗೊತ್ತಾಗಂಗೆ, ನಿಮ್ಮ ಶತ್ರುಗಳಿಗೆ ಗೊತ್ತಾಗಂಗೆ. ಹಿತಶತ್ರುಗಳು ಅಂದರೆ ನಗ್ನಗ್ತಾ ನಿಮ್ಮ ಜೊತೆನೇ ಇದ್ದು ನಿಮಗೇನೆ ಬಗ್ನಿ ಗೂಟ ಇಡ್ತಾರಲ್ಲ ಅಂಥವ್ರಿಗೆ, ಎಸ್ಪೆಷಲಿ ಹಿತಶತ್ರುಗಳು ಅಂತ ಕರಿತೀವಿ, ಅಂಥವ್ರಿಗಂತೂ ಗೊತ್ತಾಗೋಕ್ಕೆ ಬಿಡಬೇಡಿ, ದಯವಿಟ್ಟು ಬಿಡಬೇಡಿ. ನಮ್ಮ ಸಕ್ಸಸ್ನ ನಮ್ಮ ಜೊತೆನೇ ಇದ್ದು ನೋಡಿಕೊಂಡು ಮಾಡಿಕೊಂಡು ಹೀಗೆ ಆಗಬೇಕಿತ್ತು ಇವಳಿಗೆ ಆಗಿದ್ದೇ ಸರಿ ಅಂತ ಒಳ್ಳೊಳಗೆ ಅವ್ರು ಸಂತೋಷ ಪಡೋಂಗೆ ಮಾಡ್ಕೋಬೇಡಿ ದಯವಿಟ್ಟು. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ಯಾಕಪ್ಪ ಇಷ್ಟೆಲ್ಲ ಪೀಠಕ್ಕೆ ಹಾಕ್ತಾಯಿದ್ದೀನಿ, ಇಷ್ಟೆಲ್ಲ ಡ್ರ್ಯಾಗ್ ಮಾಡ್ತಾಯಿದ್ದೀನಿ ಅಂದರೆ, ಏನೋ ಒಂದು ಅಂದ್ಕೊಂಡಿದ್ವಿ ಗಾಯ್ಸ್, ಆಗಲಿಲ್ಲ. ಅದು ನಂಗೆ ನಿಜಕ್ಕೂ ಬೇಜಾರಾಯಿತು. ಸೊ ಹೇಳೋಕ್ಕಾಗ್ತಾಯಿಲ್ಲ. ಈ ವರ್ಷವೂ ಆ ವಿಷಯ ಸಕ್ಸಸ್ ಆಗುತ್ತೆ, ಈ ವರ್ಷವೂ ಅದು ಕೈಗೂಡುತ್ತೆ ಅಂತ ನನಗೆ ಹೋಪ್ಸೇ ಹೊರಟೋಯ್ತು. ಇನ್ನೇನೋ 2025 ಮುಗಿತಾ ಬಂತು. ಇನ್ನು ನೆಕ್ಸ್ಟ್ ಇಯರ್ 2026 ಆ ವರ್ಷನಾದರೂ ನಮ್ಮ ಪಾಲ್ಗೆ ಒಳ್ಳೆಯದಾಗಿರಲಿ. ನಿಮ್ಮೆಲ್ಲರ ಹತ್ರ ಗುಡ್ ನ್ಯೂಸ್ನ ಶೇರ್ ಮಾಡ್ಕೊಳ್ಳೋಂಗೆ ಆ ದೇವರು, ನಾನು ನಂಬಿರೋ ಭಗವಂತ ನನಗೆ ಬ್ಲೆಸ್ ಮಾಡಲಿ, ವಿಶ್ ಮಾಡಲಿ ಅಂತ ನೀವು ಆಶಿಸಿ. ತುಂಬ ಓವರ್ ಕಾನ್ಫಿಡೆನ್ಸ್ ಪಟ್ಬಿಟ್ಟೆ ಅಂತ ಅನಿಸುತ್ತೆ. ಸೊ ಅದೇ ವಿಷಯಕ್ಕಾಗಿ ನಾನು ಸತೀಶ್ ಅವತ್ತು ಹೋಗಿದ್ವಿ, ಬಟ್ ಫ್ಲಾಪ್ ಆಯ್ತು. ಏನೂ ಮಾಡೋಕ್ಕಾಗಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ. ಲೆಟ್ ಮಿ ಫಿಂಗರ್ ಕ್ರಾಸ್, ಏನೇ ಆಗಿದ್ರು ಒಳ್ಳೆಯದಕ್ಕೆ. ಮುಂದೆ ಒಂದೇನೋ ಒಂದು ಒಳ್ಳೇದಾಗುತ್ತೆ ಅಂತ ಭರವಸೆ ಇಟ್ಕೊಂಡು ಮುನ್ನಡೆಯೋಣ. ಹಂಗಂತ ಅಂದ್ಬಿಟ್ಟು ಏನು ಹೇಳ್ಕೋಬೇಕೋ ನಂಗೆ ನಿಜಕ್ಕೂ ಗೊತ್ತಾಗ್ತಾಯಿಲ್ಲ. ಸತೀಶ್ ನೋಡಿದ್ರೆ ಯಪ್ಪ ಉಗೀತಾರೆ, ಹಿಂಗೆ ಹೇಳಿನೇ ನಂಗೆ ಹಿಂಗಾಯಿತು ಹಾಗೆ ಹಿಂಗೆ ಅಂತಾರೆ. ಸುಮ್ಮನೆ ಯಾಕೆ ಅವ್ರ ಕೈಲಿ ಒಂದು ಹೆಸರು ತೊಗೊಳೋದು, ಒಂದು ಬ್ಲೇಮ್ ತೊಗೊಳೋದು ನನಗೆ ಇಷ್ಟ ಆಗಲ್ಲ. ನಾನು ತುಂಬ ಸ್ವಾಭಿಮಾನಿ, ನಾನು ದುಡಿತೀನಿ, ನಾನು ಕಷ್ಟಪಟ್ಟು ದುಡಿತೀನಿ, ನಿದ್ರೆ ಮಾಡ್ತೀನೋ ಬಿಡ್ತೀನೋ ಸೆಕೆಂಡ್ರಿ. ನನ್ನ ಇವಾಗೇನೋ ನನಗೆ ಬಿಸಿ ರಕ್ತ ಹಂಗಂತಂದ್ಬಿಟ್ಟು ನೀವೇನು ಸ್ವೀಟ್ 16 ಸ್ವೀಟ್ 18 ಅಂತ ಕಮೆಂಟ್ ಮಾಡಬೇಡಿ. ನನ್ನ ಕೈಲಾದಷ್ಟು ನನ್ನ ಶಕ್ತಿ ಮೀರಿ ನಾನು ದುಡಿತಾ ಇದ್ದೀನಿ ಗೈಸ್, ನಾನು ನಿಜಕ್ಕೂ ದುಡಿತಾ ಇದ್ದೀನಿ. ನನ್ನ ಗಂಡನಿಗೋಸ್ಕರ, ನನ್ನ ಮಕ್ಳಿಗೋಸ್ಕರ, ನನ್ನ ಮನೆಗೋಸ್ಕರ. ನಾನು ಒಂದು ಇಷ್ಟ ಆದರೂ ಅವ್ರಿಗೊಂದು ಹೆಲ್ಪ್ ಮಾಡೋಣ, ಒಂದೇನೋ ಒಂದು ಮಾಡೋಣ. ನನಗೆ ಯಾವುದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ, ಬಟ್ ನನಗೇನು ಮಾತಾಡಬೇಕು ಅಂತಲೂ ಗೊತ್ತಾಗಲ್ಲ. ನನಗೆ ಹೇಳ್ಕೋಬೇಕು ಅಂತ ತುಂಬ ಆಸೆ ಇತ್ತು, ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಈ ವರ್ಷವೂ ಅದಾಗ್ತಾ ಇಲ್ಲ. ನಾನೇನು ಮಾಡಲಿ? ನಾನು ಅಂದ್ಕೊಂಬಿಟ್ಟೆ ಈ ವರ್ಷ ಆಗ್ಬಿಡುತ್ತೆ ಅಂತ, ಓವರ್ ಕಾನ್ಫಿಡೆಂಟಲ್ಲಿ ಇಟ್ಕೊಂಬಿಟ್ಟೆ. ಬಟ್ ಕೈ ಕೊಟ್ಟರು, ನಮಗೆ ದುಡ್ಡು ಕೊಡಬೇಕಾದವ್ರು ಕೈ ಕೊಟ್ಟರು, ನಮ್ಮ ಹತ್ರ ಇಸ್ಕೊಂಡಿರೋರು ಕೈ ಕೊಟ್ಟರು. ಯಾವುದೇ ಕೆಲಸ ಇದ್ದರೂ ಕೈಯಲ್ಲಿ ದುಡ್ಡು ಇಟ್ಕೊಂಡು ಕೈ ಹಾಕಬೇಕು. ಆಗಲೇ ಸಾಲ ಅಂತ ಮಾಡಿ ಕೈ ಸುಟ್ಕೊಂಡಿದ್ದೀವಿ, ಅನುಭವಿಸಿದ್ದೀವಿ. ಸೊ ಲೆಟ್ ಮೀ ನೋ, ನಾನು ಹೇಳ್ತೀನಿ ನಿಮಗೆ ಏನಾಗಿದೆ ಏನು ಎತ್ತ ಅಂತ ಕೂಲಂಕುಷವಾಗಿ ಡೀಟೇಲಾಗಿ ಹೇಳೋಕ್ಕಾಗ್ತಾಯಿಲ್ಲ. ಅದು ಬೇಜಾರು ಕೂಡ ಇದೆ ನನಗೆ. ಬಟ್ ನಾವೇನೋ ಅಂದ್ಕೊಂಡಿದ್ವಿ, ಏನೋ ಮಾಡೋಣ, ಏನೋ ಅದು ಆ ಕೆಲಸನೂ ಈ ಸಲಿನೂ ಆಗ್ತಾಯಿಲ್ಲ, ಈ ವರ್ಷವೂ ಆಗ್ತಾಯಿಲ್ಲ. ನೋಡೋಣ, ಮುಂದಿನ ವರ್ಷಕ್ಕೆ ಆದಷ್ಟು ಟ್ರೈ ಮಾಡೋಣ. ಗೊತ್ತಿಲ್ಲ ನನಗೆ ಇನ್ನೂ ಎಷ್ಟು ವರ್ಷ ಈ ನರಕ, ಈ ಹಿಂಸೆ, ಈ ಅವಮಾನ, ಈ ನಿಂದನೆ, ಈ ಟಾರ್ಚರ್, ಈ ಮೆಂಟಲಿ ಟಾರ್ಚರ್
ನನಗೆ ಏನು ಹೇಳ್ಕೋಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಇವೆಲ್ಲ ಇನ್ನೂ ಎಷ್ಟು ವರ್ಷ ಅನುಭವಿಸ್ಬೇಕೋ, ನನ್ನ ಹಣೆ ಬರದಲ್ಲಿ ಆ ದೇವರು ಇನ್ನೂ ಅದು ಎಷ್ಟು ವರ್ಷ ಬರೆದಿದ್ದಾನೋ ಇವನ್ನೆಲ್ಲ ಅನುಭವ್ಸೋಕ್ಕೆ. ಆ ದೇವರ ಭಗವಂತ ನನ್ನನ್ನು ನೋಡೋಕ್ಕಾಗ್ತಾ ಇಲ್ವಾ? ನನ್ನ ನಿಜಕ್ಕೂ ಒಂದೊಂದ್ಸಲಿ ಬೇಜಾರಾಗಿ ಅಳು ಬಂದ್ಬಿಡುತ್ತೆ. ಎಷ್ಟೋ ರಾತ್ರಿ ನಿದ್ರೆ ಮಾಡದೆ ಎದ್ದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಯಾಕದು ಸತೀಶ್ಗೆ ಅರ್ಥ ಆಗ್ತಾಯಿಲ್ಲ, ನನಗೆ ಗೊತ್ತಾಗ್ತಾಯಿಲ್ಲ. ನನಗೆ ಈಗಲೂ ತುಂಬ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ನಾನು ಅಳಬಾರ್ದು, ನನ್ನ ಕಣ್ಣಲ್ಲಿ ನೀರು ಹಾಕ್ಬಾರ್ದು. ಬಿಕಾಸ್ ಸುಮಾರು ಜನ ನನ್ನ ಅಳೋದನ್ನೇ ಇವಳಿಗೆ ಹಿಂಗೆ ಹಾಕ್ಬೇಕು ಅಂತ ಕಾಯ್ಕೊಂಡಿರ್ತಾರೆ. ಬಟ್ ಅದಕ್ಕೆ ನಾನು ಮೊನ್ನೆ ಹೋದಾಗ ನಾನು ಏನೂ ವಿಡಿಯೋ ಮಾಡ್ಕೊಳ್ಳೇ ಇಲ್ಲ. ನಂಗೆ ತುಂಬ ಬೇಜಾರಾಯಿತು ಲಿಟ್ರಲಿ. ಸೊ ನೋಡೋಣ, ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ಹೋಪ್ಸ್ ಇಟ್ಕೋತೀನಿ, ಭರವಸೆ ಇಟ್ಕೋತೀನಿ. ಬಟ್ ಧೃತಿ ಕೆಡಲ್ಲ. ಇಷ್ಟೇ ಮುಗಿದೋಯ್ತು ಟೈಮ್, ಇಷ್ಟೇ ಲಾಸ್ಟ್ ಅಂತಲೂ ಅಂದ್ಕೊಳ್ಳಲ್ಲ. ಮರಳಿ ಯತ್ನವ ಮಾಡು ಅಂತ ಮಾಡೋಣ. ನಮ್ಮದು ಲೋನ್ ಪ್ರೋಸೆಸ್ ಏನಿದೆ ಸ್ವಲ್ಪ ಪೆಂಡಿಂಗ್ ಇದೆ. ಬಿಕಾಸ್ ಏನಕ್ಕೆ ಅಂದರೆ ಲೋನು ನಮ್ಮದು ಸೈಟ್ಗೆ ಲೋನ್ ತೊಗೊಂಡಿದ್ವಿ ನಾವು ಆ್ಯಕ್ಚುಲಿ. ಅದು ನಾನು ಹೇಳ್ತೀನಿ ಅದು ಏನಾಯಿತು ಏನು ಎತ್ತ ಅಂತ. ಅದು ನಂದು ಇನ್ಷಿಯಲ್ಲು ಹಿಂದೆ ಮುಂದೆ ಆಗಿ 2 ಸಲ ಅದು ಕಂಪ್ಲೇಂಟ್ ಏನೋ ಇಶ್ಯೂ ಆಗಿದೆ. ಅದು ಸೆಂಟ್ರಲ್ ಗೌರ್ನಮೆಂಟ್ ಮೀನ್ಸ್ ಅಂದರೆ ಡೆಲ್ಲಿ ಹ್ಯಾಂಡ್ ಓವರ್ಸ್ ಎಲ್ಲ ಬರುತ್ತೆ. ಅದರಿಂದ ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನೋಡೋಣ, ಇದು ಅಫಿಷಿಯಲಿ ಬೇಗ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾವು ಯಾವುದೇ ರೀತಿ ಅಮೌಂಟ್ ಕಟ್ಟದಿರ ಅಥವಾ ಅಕೌಂಟಲ್ಲಿ ಅಮೌಂಟ್ ಇಟ್ಕೊಳ್ದಿರ ಆ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಆಗಿಲ್ಲ. ಇನಿಷಿಯಲಿ ಹಿಂದೆ ಮುಂದೆ ಆಗಿ ಅದೇ ಕನ್ಫ್ಯೂಸ್ ಆಗಿ ಅದಕ್ಕೂ ಮಂಗಳಾರತಿ ಮಾಡಿಸ್ಕೊಂಡು ಅದಕ್ಕೂ ಉಗಿಸ್ಕೊಂಡಿದ್ದೀನಿ ಸತೀಶ್ ಕೈಲಿ ಚೆನ್ನಾಗಿ. ಕನ್ಫ್ಯೂಸ್ ಆಯಿತು ನನಗೆ. ಒಂದ್ಸಲಿ ಒಂದು ಬ್ಯಾಂಕದ್ದು ಕೊಟ್ಟಿದ್ವಿ, ಇನ್ನೊಂದ್ಸಲಿ ಇನ್ನೊಂದು ಬ್ಯಾಂಕದ್ದು ಕೊಟ್ಟಿದ್ವಿ. ಏನೋ ಆಯಿತು ಒಟ್ಟಿನಲ್ಲಿ. ಅದೆಲ್ಲ ನಾನು ಡೀಟೇಲಾಗಿ ಇನ್ನೊಂದ್ಸಲಿ ಯಾವಾಗಲಾದರೂ ಬೇಕು ಅಂದರೆ ಹೇಳಿ ಕಮೆಂಟ್ ಮಾಡಿ. ಅದರದ್ದೇ ಬೇರೆ ಏನಾಯಿತು ಇತ್ತ ಅಂತೆಲ್ಲ ನಾವು ವ್ಲಾಗ್ ಮಾಡ್ತೀನಿ. ಬಟ್ ಏನೋ ಒಂದು ಪ್ರಾಬ್ಲಮ್ ಆಗಿ ಇದು ಈ ಸಲಿನೂ ರಿಜೆಕ್ಟ್ ಆಯಿತು. ಒಟ್ಟಿನಲ್ಲಿ ರಿಜೆಕ್ಟ್ ಆಯಿತು. ಅಂದ್ಕೊಂಡಿದ್ದ ಕೆಲಸ ಆಗಲಿಲ್ಲ. ಯಾಕೆ ಆಗ್ತಾಯಿಲ್ಲ? ನಾವು ಏನೇ ಅಂದ್ಕೊಂಡ್ರು, ಏನೇ ಒಂದು ಮಾಡಬೇಕು, ಏನೇ ಒಂದು ಸ್ಟೆಪ್ ಮುಂದೆ ಇಡಬೇಕು ಅಂದರೂ ಯಾಕೆ ಆಗ್ತಾಯಿಲ್ಲ? ಲೆಟ್ ಮೀ ನೋ. ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಬೇಕು, ಕಾನ್ಸಂಟ್ರೇಷನ್ ಮಾಡಬೇಕು. ಏನೋ ಕಾಣೋದು ಕೈವಾಡ ಏನಾದ್ರು ಇದೆಯಾ ಅಥವಾ ಏನಾದರೂ ಸಮಥಿಂಗ್ ಎಲ್ಸ್ ನಡೀತಾ ಇದೆಯಾ? ನನ್ನ ಮೈಂಡ್ ಹೋಗದೆ ಇಲ್ಲಿಗೆ. ನನಗೆ ಅಂತಲ್ಲ, ಎಲ್ಲ ಹೆಣ್ಮಕ್ಳಿಗೂ. ನಿಜನಾ ಸುಳ್ಳ? ನಿಜ ತಾನೇ, 100% ನಿಜ. ಏನೋ ಕೂಗಾಡ್ತಾವನೆ ಗೈಸ್ ಕೆಳಗಡೆ, ಯಾಕೆ ಹಿಂಗೆ ಹಾಕ ಬತ್ತೀನಿ ಎಂದೇ ಬಾರಕ್ಕ ಅಂತ. ಸೊ ಅಂದ್ಕೊಂಡಿದ್ದ ಕೆಲಸ ನಿಜಕ್ಕೂ ಆಗಲಿಲ್ಲ. ಇನ್ನೇನು ಡಿಸೆಂಬರ್ ಬಂತು, ನವೆಂಬರ್ ಮುಗ್ದೇ ಹೋಯ್ತು, ಇನ್ನೇನೋ ಡಿಸೆಂಬರ್ ಬರ್ತಾಯಿದೆ. ಸೊ ಈ ವರ್ಷವೂ ಮುಗಿದೋಗುತ್ತೆ. ನೋಡೋಣ, ಜನವರಿಯಿಂದನಾದರೂ 2026ಇಂದನಾದರೂ ಒಳ್ಳೆಯದಾಗತ್ತೆ ಅಂತ. ಯಾರೋ ಜ್ಯೋತಿಷಿ ಹೇಳಿದರು, ಮಕರ ರಾಶಿಗೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ಗುರುಬಲ ಬಂದಿದೆ, ಜೊತೆಗೆ ಕುಜಬಲ ಬಂದಿದೆ ಅಂತ. ನನ್ನ ಕೈಗೆ ಸಿಗ್ಬೇಕು ಅವರು ನೋಡೋರಿ. ಯಾರ್ರೀ ಅಂದವರು ನೀವು ಬನ್ರಿ ಇಲ್ಲಿ ಅಂತ. ಸೊ ಗೊತ್ತಿಲ್ಲ ಗೈಸ್ ಏನಾಗುತ್ತೆ ಏನು ಇರುತ್ತೆ ಅಂತ. ಬಟ್ ಸಿಹಿ ಬೂಂದಿ ಮಾಡಬೇಕು, ಒಂದು ಕುಂಟಾಲು. ಪಾಪ ಅವನೊಬ್ಬನೇ ಅಂದರೆ ಹುಡುಗರಿದ್ದಾರೆ, ತಿಂಡಿ ಬಡ್ಸಕ್ಕೆ ಹೋಗಿದ್ದಾರೆ. ಅಯ್ಯಪ್ಪ ಸ್ವಾಮಿದು ಪ್ರಸಾದಗಳಿತ್ತು, ಕೊಟ್ಟು ಬರೋಕ್ಕೆ ಹೋಗಿದ್ದಾರೆ. ಸತೀಶ್ ಇವತ್ತು ನಂಬ್ತಿರೋ ಬಿಡ್ತಿರೋ, ನಾನು ಎದ್ದು ವಿಕ್ಕಿ ಬಾಬುಗೆ ಓದಿಸ್ತಾ ಇದ್ದೆ 5 ಗಂಟೆಗೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟವ್ರೆ ಜಿಂಗ್ ಚಾಕಾಗಿ. ಸೊ ಸ್ನಾನ ಮಾಡಿಕೊಂಡು ಪ್ರಸಾದ ಎಲ್ಲ ಮಾಡಿ ಅವರೇ ಇಡ್ಲಿ ಟ್ರಿಪ್ ಹಿಡಿದ್ರು, ನೀವು ನೋಡಿದ್ರಿ. ಅದೇ ಇಡ್ಲಿ ಎತ್ಕೊಂಡು ನಾನು ಇಡ್ಲಿ ಹಾಕಿದೆ, ಚಿಕ್ಕ ಇಡ್ಲಿ ಪುಟ್ ಇಡ್ಲಿ ಹಾಕಿದೆ. ಎದಪ್ಪ ಇಡ್ಲಿ ತಿಂದ, ನಾನು ಇಡ್ಲಿ ತಿಂದೆ, ಸ್ವಲ್ಪ ಟೀ ಕುಡಿದೆ. ಕೆಳಗಡೆ ಕೆಲಸದವ್ರಿಗೂ ಟೀ ಕೊಟ್ಟೆ. ಸೊ ಅವರೆಲ್ಲ ಬರ್ತಾರೆ, ಮಧ್ಯಾಹ್ನ ಅಡುಗೆ ಇದೆ. ಸೊ ವ್ಲಾಗ್ ಹೆಂಗೋಗುತ್ತೋ ನಿಜಕ್ಕೂ ಗೊತ್ತಿಲ್ಲ. ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ ಯೋಣಿ ಎಲ್ಲ ಹೋಗ್ಬೇಡಿ, ನೋಡ್ತಾ ಇರಿ. ಈಗೆಲ್ಲಿ ಓದ್ತಿದ್ರಿ ಇವತ್ತು ಬಸಿಯಾ? ಈಗ ಗಣಪತಿ ಆಶ್ರಮ ಯಾರ್ದು? ಕಂಪ್ನಿ ಅವ್ರದ್ದು. ಬಳ್ಳಾರಿ ಅಬ್ಬಿಗೆ ಹೋಗಿಲ್ವ? ಅಬ್ಬಿಗ ಮಾಡೋ, ಯಾಕ ನಿಮ್ಮ ಅಪ್ಪಾಜಿ ಜೊತೆಗೆ ಮಾತಾಡೋ. ಅವನೇ ಮಾಡಿದ್ನ ನೀ ಮಾಡಿದ? ಊರು ಸುತ್ತ ಆಯ್ತು ಪಿಟಿಂಗಿಕ್ಕಿ ಜಗಳ ಮಾಡಾಯ್ತು ಊರು ಸುತ್ತ. ಸ್ಪೀಕರ್ ಆನ್ ಮಾಡು. ಏಯ್ ಮಾಡು, ಬೇರೆ ರೀತಿ ಮಾಡುತ್ತೆ. ಮಾಡ. ಬೇರೆ ರೀತಿ ಮಾಡುತ್ತೆ. ಅವ್ನು ಮಾಡಿದ್ದ ನೀನೇ ಮಾಡಿದ್ದ? ತಿರ್ಗೆದಂಗೆ ಸೇರಿಸ್ಕೊಬಿಟ್ಟ ಬಸಿಯಾ? ಕದ್ಬಿಟ್ಟು ಸಿಗಾಕ ತಿರ್ಗಿ ಹೆಂಗೆ ಸೇರಿಸ್ಕೊಂಡು
ಮಾಡೋ. ಅವನೇ ಮಾಡ್ತಾನೆ ರೀ. ಏ ಮಾಡೋ, ನಾನು ವಿಡಿಯೋ ಮಾಡಲ್ಲ ಕಣ್, ಮಾಡೋ ಆಯ್ತು. ಈಗ ಆನ್ ಮಾಡೋದಿಲ್ಲ ಕಣ, ಇನ್ನೂ ಮಾಡಿಲ್ಲ ಕಣ, ಇಟ್ಕೊಂಡಿದ್ದೀನಿ. ಮಾಡೋ, ಹಿಂಗಂಗೆ ಮಾಡೋ. ನಾನು ಅಲ್ಲಿಂದ ಓಡ್ ಬಂದೆ ಮೇಲಿಂದ. ಅದೇನು ಮಾತಾಡ್ತಾನೆ ಕೇಳಿಸ್ಕೊಳ್ಳ. ನಾನು ಎಷ್ಟು ಮಾಡಿದೆ ಅಷ್ಟೊತ್ತಿಂದ? ತಟ್ಟ ಹೊಡೆದಿಲ್ವ ರೀ? ಎಲ್ಲಿ ಸ್ಪೀಕರ್ ಆನ್ ಮಾಡಾಯ್ತು. ಇವ್ರು ಯಾರಲ್ಲಿ ಬಂದು ನಿಂತಿರೋರು? ಹಾಂ, ಯಾರಿಗೆ? ಯಾರಿಗೋ ಪಾತ್ರೆ? ಏನಕ್ಕೆ? ಏನಕ್ಕೋ ಪಾತ್ರೆ? ಅದಕ್ಕೆ ಈಗ ಯಾರು ಬಂದ್ರು? ಗೊತ್ತಾಗೋಯ್ತು. ನಾನೇನು ಮಾತಾಡಲಿಲ್ವಲ್ಲ. ಹಾಂ, ಏ ಅದೇಂಗೆ ಗೊತ್ತಾಗೋಯ್ತು? ಯಾರು ಬಂದ್ರ ಅದಕ್ಕೆ ಆಮೇಲೆ ಮಾಡೋದು ನೀನು. ನಾನು ಸೌಂಡೇ ಮಾಡಲಿಲ್ವಲ್ಲ. ಏ ನಾನು ವಾಯ್ಸೇ ಕೊಡಲಿಲ್ವಲ್ಲ. ಯಾರ ಬಂದ ಮಾಡೋ ಅವ್ರು ಅಲ್ಲಿಗೆ ಯಾರೋ ಬಂದರು ಅಂತ ಮಾತಾಡ್ತಾನೆ. ಏನೋ ಮಾಡಪ್ಪ. ಹೀಗೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ನಾನು ಅಲ್ಲೂ ಕೂಡ ಹೆಲ್ಪ್ ಮಾಡ್ತಾಯಿದ್ದು. ಹೊಟ್ಟೆ ಹಸಿತಾಯಿತು, ಊಟ ಮಾಡೋಣ ಅಂತ ಮೇಲೆ ಬಂದೆ. ನೋಡ್ತಾ ಮಧ್ಯಾಹ್ನ ಆಗ್ಬಿಡ್ತು. ಸೊ ಊಟಕ್ಕೆ ನಾನೇನೂ ಮಾಡ್ಕೊಂಡಿರಲಿಲ್ಲ, ಯಾಕಂದರೆ ಕೆಳಗಡೆ ಹುಡುಗರೇ ಎಲ್ಲ ಮಾಡಿದರು. ಅನ್ನ ತಿಳಿಸಾರು ಎಲ್ಲ ಮಾಡಿದರು. ಅದನ್ನೇ ಹಾಕೊಂಬಂದು ಕೂತ್ಕೊಂಡು ತಿಂತಾಯಿದ್ದೀನಿ, ಟಿ ವಿ ನೋಡ್ತಾ. ಸತೀಶ್ ಇರಲಿಲ್ಲ, ಸೊ ಹಾಗಾಗಿ ಅಡುಗೆ ಮಾಡಲಿಲ್ಲ. ಸತೀಶ್ ಇದ್ದರೆ ಮುದ್ದೆ ಅದು ಇದು. ಅವರು ಮಾರ್ಕೆಟ್ಗೆ ಹೋಗಿದ್ರು. ಸಂಜೆ ಆಯಿತು, ಸ್ಕೂಲಿಂದ ಬಂದರು ಮಕ್ಕಳು ಕೂಡ. ಸೊ ಆರೆಂಜ್ ಫ್ಲೇವರ್ ಐಸ್ ಕ್ರೀಮ್ಸ್ನ ತಂದಿದ್ದಾರೆ. ನಾನು ಕೂಡ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು. ಅದನ್ನು ತಿನ್ನಲೇಬಾರ್ದಿತ್ತೇನೋ ಅನಿಸ್ತಾಯಿದೆ. ತಿಂದಾದ್ಮೇಲೆ 1 ವೀಕ್ ಫುಲ್ಲು ಹುಷಾರು ತಪ್ಪಿ, ಗಂಟ್ಲು ನೋವು, ಕೆಮ್ಮು, ನೆಗಡಿ, ಜ್ವರ ಎಲ್ಲ ಬಂದು ಮಲಗಿ ನೋಡ್ತಾ ರಾತ್ರಿ 10:30. ಬೆಳಗ್ಗೆ ಇಡ್ಲಿ ಮಾಡಿದಂಥದ್ದು, ಮಧ್ಯಾಹ್ನ ಏನೂ ಮಾಡಿಲ್ಲ. ಸೊ ರಾತ್ರಿ 10:30 ಆಗಿದೆ. ಚಪಾತಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಮಕ್ಕಳದೆಲ್ಲ ಊಟ ಆಗಿ ಅವ್ರದ್ದು ಒಂದು ರೌಂಡ್ ನಿದ್ದೆ ಆಗ್ತಾಯಿದೆ. ಇವಾಗ ನನಗೆ ಸತಾಶಿಗೆ ಚಪಾತಿ ಹರಿತಾಯಿದ್ದೀನಿ. ಸಾಗು ಎಲ್ಲ ಬಿಸಿ ಮಾಡಿ ಚೂರುಮುರಿ ತಂದಿದ್ರು, ಮಕ್ಕಳಿಗೋಸ್ಕರ ಚೂರುಮುರಿ ಎಲ್ಲ ತಂದಿದ್ರು. ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಎಲ್ಲ ತೊಗೊಂಡು ಕೆಳಗಡೆ ಹೋಗ್ತಾಯಿದ್ದೀನಿ ಗೋಡೌನ್ಗೆ. ಯಾಕಂದರೆ ಕೆಳಗಡೆ ಮತ್ತೆ ನಾಳೆಗೆ ಇಡ್ಲಿ ಇಟ್ಟಿರ್ತಾಯಿದ್ರು. ಊಟಕ್ಕೆ ಕರೆದೆ, ಇಲ್ಲೇ ತೊಗೊಂಬಾ ಅಂತ ಅಂದರು. ಅವ್ರು ತಿಂದಿಲ್ಲ ಅಂತ, ನಾನು ತಿನ್ನೋಕ್ಕೆ ಆಗಲ್ಲ. ಸೊ ಹಾಗಾಗಿ ಬಿಸಿನೀರೆಲ್ಲ ಕಾಯಿಸ್ಕೊಂಡು ಕೆಳಗಡೆ ತೊಗೊಂಡೋಗ್ತಾಯಿದ್ದೀನಿ. ಒಂದೊಂದು ಸಲ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿಯುತ್ತೆ. ಸೊ ಇಡ್ಲಿ ಇಟ್ಟಿರ್ತಾ ಇದ್ದಾರೆ, ಬನ್ನಿ ತಿನ್ನಿ ಎಂದೆ. 10 ನಿಮಿಷ ಅಲ್ಲಿಟ್ರೆ ಚಪಾತಿ ಎಲ್ಲ ಒಣಗೋಗಲ್ವ. ಸೊ ಕೋಪ ಬಂತು. ಇಡ್ಲಿಗೆ ರುಬ್ಬುವಾಗ ನೀರು ಕೊಟ್ಟು ಕೈ ಕೊಟ್ಟು ಒದಗಿಸಿ ರುಬ್ಬಿಸ್ಬೇಕು. ಸೊ ನಾನು ನೋಡ್ಕೊತೀನಿ ಗ್ರೈಂಡರ್ ಡ್ಯೂಟಿ, ನೀವು ಹೋಗಿ ಕೂತ್ಕೊಂಡು ತಿನ್ನಿ ಅಂತ ಒಂದು ಗದ್ರದೆ. ಇವರಿಂದನೇ ಅರ್ಧ ನನಗೆ ನೆಮ್ಮದಿ ಅನ್ನೋದೇ ಹಾಳಾಗ್ಬಿಟ್ಟಿದೆ. ಯಾಕಂದರೆ ಅವ್ರು ತಿಂದುಬಿಟ್ರೆ ನಾವು ಆರಾಮಾಗಿ ನೆಮ್ಮದಿಯಾಗಿ ತಿನ್ಬೋದು. ಅವರೇ ತಿಂದಿಲ್ಲ ಅಂದರೆ ನಮ್ಗೆ ತಿನ್ನೋಕ್ಕಾಗತ್ತಾ? ಬಿಸಿನೀರೆಲ್ಲ ಕೊಟ್ಟು ಅಲ್ಲೇ ಅವ್ರು ತಿನ್ನೋ ತನಕ ಗ್ರೈಂಡರ್ನ ನಾನೇ ನೋಡ್ಕೊತಾ ಇದ್ದೆ. ಸೊ ಒಂದೊಂದ್ಸಲ ಅನಿಸತ್ತೆ, ಯಪ್ಪ ಬೇಕಾ ಇವೆಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕು. ಸೊ